ನಮಸ್ಕಾರ ಸ್ನೇಹಿತರೆ, ಅಂಜಲಿ ಅಂಜು ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ನೋಡಿ, ಸೋಪ್ ಮಾಡಿದ್ದೀನಿ. ಇಚ್ಚಿಂಗಿಗೆ, ಮೈ ಕೆರೆತ, ಸೋರಿಯಾಸಿಸ್ಗೆ, ಇಸ್ಬಿಗೆ ಆಗ್ತಕ್ಕಂಥ ಔಷಧಿಗಳನ್ನು ಮಾಡಿ ಈ ಸೋಪನ್ನು ಮಾಡಿರ್ತೀನಿ. ಇದನ್ನು ಪ್ರತಿ ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಉಪಯೋಗಿಸಿದ್ರೆ ಏನೂ ಆಗೋಲ್ಲ, ಯಾವುದೇ ಕೆಮಿಕಲ್ ಹಾಕೋಲ್ಲ. ನಾಟಿ ಔಷಧಿಗಳು, ನಾಟಿ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರ್ತಕ್ಕಂಥದ್ದು ಇದು ನೋಡಿ, ಅರಿಶಿಣದಲ್ಲಿ ಮಾಡಿದ್ದೀನಿ. ಅರಿಶಿನ ಕುಟ್ಟಿ ಡೈರೆಕ್ಟಾಗಿ ಮಾಡಿರೋದು, ಅಂಗಡಿ ಸಿಕ್ಕೋ ಪೌಡ್ರನ್ನು ಹಾಕಿ ಮಾಡೋದಲ್ಲ. ಇದ್ರ ಯಾವುದೇ ಸ್ಕಿನ್ ಅಲರ್ಜಿ ಇದ್ದರೂ ಇದರಿಂದನೂ ಹೋಗುತ್ತೆ. ಇವೆರಡೂ ಮಾಡಿದ್ದೀನಿ. ಇವು ರೆಗ್ಯುಲರಾಗಿ ಸಿಗ್ತಾಯಿದ್ದಾವೆ ನನ್ನ ಹತ್ರ. ಆಗಲೇ ಮಾರಾಟಗಳು ನಡೀತಾವೆ, ಹೋಗ್ತಾ ಇದ್ದಾವೆ. ಏನು ಸುಮಾರು ಜನ ಎಲ್ಲ ತೊಗೊತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಇದೆ. ಇದು ಸ್ಕಿನ್ ಅಲರ್ಜಿಗೆ ಆಗ್ತಕ್ಕಂಥ ಔಷಧಿಗಳನ್ನು ಹಾಕಿ ಮಾಡಿದ್ದೀನಿ ನಾನು. ಯಾಕೆ ಅಂತಂದರೆ ಮಾಡಬೇಕು, ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು ನನ್ನ ಹುಟ್ಟು ಗುಣ. ಅದರಿಂದ ಪ್ರತಿಯೊಂದೂ ಶಕ್ತಿ ಇರ್ತಕ್ಕಂಥ ಸಸ್ಯಗಳಲ್ಲಿ ಸಸ್ಯ ಒಂದು ಸಂಜೀವಿನಿ ಅಂದರೂ ತಪ್ಪಲಾರ್ದು. ಅದಕ್ಕೊಂದು ಸಸ್ಯಕ್ಕೊಂದು ತಾಕತ್ತಿದೆ, ಒಂದು ಶಕ್ತಿ ಇದೆ, ಒಂದು ಪವರ್ ಇದೆ. ಎಲ್ಲ ಒಂದೇನೇನೆ ಆ ಸಂಜೀವಿನಿಯನ್ನು ಅಳವಡಿಸಿ ನೋಡಿ ಈ ಸೋಪನ್ನು ಮಾಡಿದ್ದೀನಿ. ಪೂರ ಹಾಕಿರ್ತಕ್ಕಂಥದ್ದು ಬರೀ ಮಾಮೂಲಿ ಅದು ಪೌಡ್ರು. ಬೇಸಿಕ್ ನಾನೇ ಮಾಡಿ ಅದರಿಂದ ಮಾಡಿರ್ತಕ್ಕಂಥ ಔಷಧಿ ಎಲ್ಲ ಗಿಡಮೂಲಿಕೆಗಳ್ನೆಲ್ಲ ಕೊಟ್ಟು ರಸ ತೆಗೆದು ಹಿಂಡಿ ಅದರಿಂದ ಮಾಡಿರೋದು. ಇದು ಚಂದನ ಮತ್ತು ಅರಿಶಿನ ಮತ್ತು ಇದಕ್ಕೆ ಹಾಕಿರೋ ಐಟಮ್ಮೇ ಕೆಲವು ಹಾಕಿ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಚೆನ್ನಾಗಿದೆ, ಸೂಪರಾಗಿದೆ. ಇದು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡೋದು. ಮಿಕ್ಕಿದ್ದೆಲ್ಲ ಇದೆ, ವೈಟ್ ಕೊಬ್ಬರಿ ಎಣ್ಣೆದಿದೆ, ಆಮೇಲೆ ಬೇವಿನ ಎಣ್ಣೆದಿದೆ, ಎಲ್ಲ ಇದೆ. ಅವೆಲ್ಲ ಈಗ ರನ್ನಿಂಗ್ನಲ್ಲವೆ. ಇದು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೂಪರು ಇದು ಬರ್ತಾಯಿದೆ, ರಿಸಲ್ಟ್ ಕೊಡ್ತಾಯಿದ್ದೆ. ಏನು ತೊಂದರೆ ಏನಿಲ್ಲ, ಎಲ್ಲರೂ ಅನುಭವಿಸ್ಬೋದು. ಯಾವುದೇ ಥರವಾದಂಥ ಸೈಡ್ ಎಫೆಕ್ಟ್ ಇರೋಲ್ಲ. ಗಿಡಮೂಲಿಕೆಗಳು ಹಾಕಿ ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ. ಕೇವಲ ಇದು 40 ಗ್ರಾಮ್ 50 ಗ್ರಾಮ್ ಬರುತ್ತೆ. ಏನು ತೊಂದರೆ ಏನಿಲ್ಲ, ಚಿಕ್ಕದಾಗಿರೋದಂಗೆ ಕಾಣಿಸ್ತದೆ. ಎಲ್ಲ ಡ್ರೈ ಆಗ್ತಾಯಿದೆ, ಡ್ರೈ ಮಾಡಬೇಕು. ಡ್ರೈ ಆಗ್ತದೆ, ಅದನ್ನು ಡ್ರೈ ಮಾಡಿ ಉಪಯೋಗಿಸಿ. ಓಕೆ, ಥ್ಯಾಂಕ್ ಯು. ಯಾವುದೇ ತಪ್ಪು ಮಾತಾಡಿದ್ರು ದಯವಿಟ್ಟು ಕ್ಷಮೆ ಇರಲಿ. ಮಾತಾಡಬಾರ್ದಲ್ಲಿ ಏನಾದರೂ ಒಂದು ಅನಾಹುತಗಳು ಆಗ್ತವೆ, ಅದರಲ್ಲಿ ಕ್ಷಮೆ ಇರಲಿ. ಇದನ್ನು ಉಪಯೋಗಿಸಿ. ಯಾರು ಬೇಕಾದ್ರೂ. ನನ್ನ ನಂಬರ್ ಬಂದು 63011136. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ. ಡೈರೆಕ್ಟಾಗಿ ಔಷಧಿಗಳನ್ನು ಹಾಕಿ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋದು. ಓಕೆ, ಥ್ಯಾಂಕ್ ಯು.